ಓಜಿ ಕಡೆಯಿಂದ ಕೊನೆಗೂ ಕೂಡ ಒಂದು ಬರ್ತ್ಡೇ ಗ್ಲಿಮ್ಸ್ ಲಾಂಚ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ ಇದರಲ್ಲಿ ಏನ್ ಬಿಡ್ಬೋದು ಅಂತ. ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ ತುಂಬಾ ಅಂದ್ರೆ ತುಂಬಾ ನನ್ನ ಚಾನಲ್ ಅಲ್ಲಿ ಪರ್ಸನಲಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ ರಿಯಾಕ್ಷನ್ಗೋಸ್ಕರ. ಕಮೆಂಟು ಕೂಡ ತುಂಬಾ ಅಂದ್ರೆ ತುಂಬಾ ಬರ್ತಾವ. ನನಗೆ ಏನಿಲ್ಲ ಅಂತಂದ್ರು ಈ ವಿಡಿಯೋಗೆ 100% ಹೆಂಗಾರು ಮಾಡಾಕಿ ಪವನ್ ಕಲ್ಯಾಣ್ ಅಂತೂ ರೀಚ್ ಸಿಕ್ಕೇ ಸಿಗುತ್ತೆ ನನ್ನ ಚಾನಲ್ ಅಲ್ಲಿ. ಅದು ನೀವು ಹಳೆ ವಿಡಿಯೋಸ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಂಗ್ಗೆ ನೆಕ್ಸ್ಟ್ ಲೆವೆಲ್ಗೆ ಕ್ರೇಜ್ ಹುಟ್ಟಾಕಿತ್ತು ಈ ಮೂವಿದು. ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ನನಗೆ ಪರ್ಸನಲಿ ಇಷ್ಟ ಆಗಿತ್ತು. ಅದಾದ್ಮೇಲೆ ಆ ಸ್ವ್ಯಾಗ್ ಸ್ಟಾರ್ಟಿಂಗು ಏನು ಫಸ್ಟ್ ಲುಕ್ ಲಾಂಚ್ ಆದಾಗೇನೆ ಆ ಕತ್ತಿ ಆಗ್ಲಿ, ಆ ಬ್ಲ್ಯಾಕ್ ಶೇಡ್ ಆಗ್ಲಿ, ಅವರ ಕೂದಲು, ಅವ್ರ ಲುಕ್ಕು, ಆ ಕಣ್ಣು ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಫಿದಾ ಮಾಡಿತ್ತು ಎಲ್ರು. ಈಗ ಕೊನೆಗೂ ಕೂಡ ಫಿಲಮ್ ಹತ್ರದಲ್ಲಿ ಬರ್ತಿದೆ. ಬರ್ತ್ಡೇ ಗ್ಲಿಮ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. 25th ಬರ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇನ್ನ ಯಾವ ರೇಂಜಿಗೆ ಇರ್ಬೋದು ಅಂತ. ಈ ಗ್ಲಿಮ್ಸು ನನಗೆ ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ. ಅದಕ್ಕಿಂತ ಮುಂಚೆ ಪವನ್ ಕಲ್ಯಾಣ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಅವರ ಈ ಮೂವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಅಂತ ಹಾರೈಸ್ತಾ ಬನ್ನೀಗ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಕನ್ನಡದಲ್ಲಿ ರಿಯಾಕ್ಷನ್ ಮಾಡಾಕ್ತಾ ಇದ್ದೀನಿ, ಸೊ ಪ್ಲೀಸ್ ಅದಕ್ಕೆ ನಿಮ್ಮ ಸಪೋರ್ಟು ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂತ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಆಲ್ರೆಡಿ ಆನ್. డియర్ ఓజీ, నిన్ను కలవాలని, నీతో మాట్లాడాలని, నిన్ను చంపాలని ఎదురు చూస్తున్నా. నీ ఓమి. హ్యాపీ బర్త్డే ఓజీ. ಏನ್ ಫಿದಾ ಮಾಡುತ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಪವನ್ ಕಲ್ಯಾಣ್ ಅವರ ಲುಕ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ 100% ನಿಮಗೆ ಈ ಗ್ಲಿಮ್ಸ್ ಅಲ್ಲಿ ಫಿದಾ ಮಾಡಲೇಬೇಕು. ಆ ರೇಂಜಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ, ಪವನ್ ಕಲ್ಯಾಣ್ ಅವರ ಆ ಸ್ವ್ಯಾಗು, ಆ ಲುಕ್ಕು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೆಸ್ ಮಾಡುತ್ತೆ ಎಂಥವ್ರನ್ನಾರು. ತುಂಬ ಅಂದರೆ ತುಂಬ ನನಗೆ ಪರ್ಸ್ನಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಇದು ಸ್ಟಾರ್ಟಿಂಗಿಂದನೂ ಈ ಮೂವಿ ಕಡೆಯಿಂದ ಸಕ್ಕದಾಗಿ ಕೊಡ್ಕೊಂಬರ್ತಾವ್ರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಅವಾಗಿಂದ ಟ್ರೆಂಡಿಂಗಲ್ಲಿ ಓಡ್ತಿದೆ. ಇನ್ನು ಸಾಂಗ್ ಲಾಂಚ್ ಮಾಡಾದ್ಮೇಲಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಫಿಲಮ್ ಟ್ರೆಂಡಿಂಗ್ ವಿಚಾರದಲ್ಲಿ 100% ಅವ್ರು ಇದ್ದಾರೆ ಅಂದರೆ ಟ್ರೆಂಡ್ ಇದ್ದೇ ಇರುತ್ತೆ. ಆದರೆ ಸಾಂಗು ಕೂಡ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಆಗ್ತಾ ಇರೋದು ಖುಷಿ ವಿಚಾರ. ಯಾಕೆ ಅಂತಂದರೆ ತುಂಬಾ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೈಪ್ ತೊಗೊತಿದೆ. ನನಗೆ ಈ ಗ್ಲಿಮ್ಸಲ್ಲಿ ಏನೇನು ಇಷ್ಟ ಆಯಿತು ಅಂದರೆ, ನೀವು ಅಬ್ಸರ್ವ್ ಮಾಡೋಕ್ಕೆ ಬರೋದಾದ್ರೆ ಒಂದೊಂದು ಫ್ರೇಮು ಕೂಡ ತುಂಬಾ ತುಂಬ ರಿಚ್ಚಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಲೆವೆಲ್ಗೆ 100% ಕಾಣಿಸ್ತಿದೆ. ಸೊ ನೀವು ಆ ರೆಟ್ರೋ ಟೈಪಲ್ಲಿ, ಅದಾದಮೇಲೆ ಇದು ಒಂಥರ ಚೈನಾ ವಿತ್ ಜಪಾನ್ ಅಂದರೆ ಆ ರಿಲೇಟೆಡ್ ಕ್ಯಾರೆಕ್ಟರ್ ಒಂಥರ ಮಿಕ್ಸಪ್ ಆಗಿರೋದ್ರಿಂದ ಬೇರೆ ಕಂಟ್ರಿಲಿ ಶೂಟ್ ಮಾಡಿಸಿದ್ದಾರೆ. ತುಂಬ ಅಂದರೆ ತುಂಬ ಕಡೆ. ಎಲ್ಲೂ ನಿಮಗೆ ಕ್ವಾಲಿಟಿ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ನೆಕ್ಸ್ಟ್ ಲೆವೆಲ್ಗೆ ರಿಚ್ ಆಗಿ ಕಾಣಿಸ್ತಿದೆ ಎಲ್ಲ ಕಡೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಪವನ್ ಕಲ್ಯಾಣ್ ಅವರ ಸ್ವ್ಯಾಗ್ ಆಗಲಿ, ಅವರ ಶೈಲಿನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೋರಿಸಿರ್ತಾರೆ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಕ್ಯೂರಿಯಾಸಿಟಿ ಇದೆ. ಆದರೆ ಈ ಮೂವಿ ಮೇಲೆ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇರೋದು ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಿಂದ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಏನು ಸ್ಟೋರಿ ತೋರಿಸ್ಕೊಂಬರ್ತಾರೆ, ಅದು ಅದ್ರ ಜೊತೆಗೆ ಆ ಕತ್ತಿ ಯೂಸ್ ಮಾಡಿರೋ ಸ್ವ್ಯಾಗು ನೆಕ್ಸ್ಟ್ ಲೆವೆಲ್ಗೆ ಟ್ರೆಂಡ್ ಆಗ್ತಾರೆ. ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು. ಪರ್ಸ್ನಲಿ ಗ್ಲಿಮ್ಸ್ ನೋಡಾದ್ಮೇಲೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಗ್ಲಿಮ್ಸಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ, ಪವನ್ ಕಲ್ಯಾಣ್ ಅವರ ಲುಕ್ ಆಗಲಿ, ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಇನ್ನೇನು 25ನೇ ತಾರೀಕು ಫಿಲಮ್ ಬರ್ತಿದೆ ನೆಕ್ಸ್ಟ್ ಲೆವೆಲ್ಗೆ 100%. ಈ ವರ್ಷದಲ್ಲಿ ಧಮಾಕ. ಏಕೆ ಅಂತಂದರೆ ಹರಿಹರ ವೀರಮಾಲು, ಅದಾದಮೇಲೆ ಈಗ ಓಜಿ, 2 ಫಿಲಮು ಫ್ಯಾನ್ಸಿಗೆ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಖುಷಿ ಕೊಟ್ಟಿರುತ್ತೆ. ಯಾಕೆ ಅಂತಂದರೆ ಅವರು ಒಂಥರ ಈಗ ಪಾಲಿಟಿಕ್ಸ್ಗೆ ಹೋದಾದ್ಮೇಲೆ ಫಿಲಮ್ಸ್ ಬರೋದು ಕಮ್ಮಿ ಆಗಿದೆ. ಸೊ ಒಂದೇ ವರ್ಷದಲ್ಲಿ ಬಂಪರ್ ಆಪರ್ಚುನಿಟಿ
ಫ್ಯಾನ್ಸಿಗೆ ನೋಡೋಕ್ಕೆ ಥಿಯೇಟ್ರಲ್ಲಿ 100% ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ. ನಿಮಗೆ ಗ್ಲಿಮ್ಸ್ ನೋಡಾದ್ಮೇಲೆ ಏನಿಸ್ತು ಗುರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.